ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಮೊನ್ನೆ OnePlus ಅವರು 3 ಹೊಸ ಫೋನನ್ನು ಲಾಂಚ್ ಮಾಡಿದ್ರು. OnePlus 9, OnePlus 9 Pro ಮತ್ತು OnePlus 9R ಅಂತ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ OnePlus 9 ಫೋನ್ ಇರುವಂಥದ್ದು. 50,000 ರೂಪಾಯಿಗೆ ಈ ಒಂದು ಫೋನ್ನ ಬೇಸಿಕ್ ವೇರಿಯಂಟ್ ಲಾಂಚ್ ಆಗಿರುವಂಥದ್ದು. ಇದೊಂದು ಪ್ರೀಮಿಯಂ ಫೋನ್ ಆಗಿರುವಂಥದ್ದು. ಸೊ 50,000 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ? ಏನು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇಳಿಸ್ಕೊಡ್ತಾ ಇದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಡೆವಲಪ್ಡ್ ಬೈ Hasselblad ಅಂತ ಈ ಒಂದು ಬಾಕ್ಸ್ ಮೇಲೆ ಬರ್ತಿದ್ದಾರೆ ಆಯ್ತಾ. Hasselblad ಅವರ ಜೊತೆಗೆ ಕಂಬೈನ್ ಆಗ್ಬಿಟ್ಟು ಈ ಒಂದು ಫೋನ್ನ ಕ್ಯಾಮ್ರಾವನ್ನು ಬಿಲ್ಡ್ ಮಾಡಿರುವಂಥದ್ದು. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಒಂದು ಫೋನ್ ನೋಡೋಕೆ ಸಿಗ್ತಾ ಇರುವಂಥದ್ದು. ಕ್ರೇಜಿ ಪ್ರೀಮಿಯಂ ಅಂತ ಅನ್ನಿಸ್ತದೆ. ಮಾತ್ರ ನನಗೆ ಬೆಂಕಿ ಇದೆ, ಒಂದು ಸ್ವಲ್ಪ ವೆಯ್ಟ್ ಇದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ. ಇದನ್ನ ಬಿಟ್ಟರೆ ಈ ಒಂದು ಫೋನ್ನ ಕೆಳಗಡೆ ನಿಮ್ಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇರುವಂಥದ್ದು. ಅದನ್ನು ಓಪನ್ ಮಾಡಿದ್ರಿ ಅಂತ ಅಂದರೆ ನಿಮ್ಗೆ ಅದರೊಳಗಡೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇರುವಂಥದ್ದು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ಒಂದು ಕ್ಲಬ್ ಅಂತ ಇವ್ರದ್ದೇನೋ OnePlus ಅವ್ರದ್ದು ರೆಡ್ ಕ್ಲಬ್ ಅಂತ ಏನೋ ಇದೆ. ಸೊ ಅದ್ರದ್ದು ಕಾರ್ಡ್ ಏನೋ ಇದೆ. ಜೊತೆಗೆ ಒಂದು ಬಾಕ್ಸ್ ಒಳಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ದಾಗಿರುವಂಥದ್ದು. ಈ ಫೋನ್ನ ಜೊತೆಗೆ ನನಗೆ ಒಂದು ಸಪ್ರೇಟ್ ಆಗಿ ಒಂದು ಬ್ಯಾಕ್ ಕವರ್ನ ಕೂಡ ಕಳಿಸಿದ್ದಾರೆ ಆಯ್ತಾ. ಗಮನಿಸ್ತಾ ಇದ್ದೀರಾ, ಇದು ನಿಮ್ಮ ಫೋನ್ ಜೊತೆ ಬರಲ್ಲ, ನನಗೆ ಸಪ್ರೇಟಾಗಿ ಕಳಿಸಿರುವಂಥದ್ದು. ಇದು ಕ್ರೇಜಿ ಬಿಲ್ಡ್ ಕ್ವಾಲಿಟಿನ ಹೊಂದಿರುವಂಥದ್ದು. ಸೂಪರ್ ಆಗಿದೆ ಮತ್ತು ಲುಕ್ ವೈಸು ಕೂಡ. ಸೊ ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ 65 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಬಾಕ್ಸ್ ಒಳಗೆ USB ಟೈಪ್ ಸಿ ಡಾಟಾ ಕೇಬಲ್ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿರುವಂಥದ್ದು. ಇದನ್ನು ಬಿಟ್ಟರೆ ಬೇರೆ ಸಹ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಕ್ರೇಜಿ ಬಿಲ್ಡ್ ಕ್ವಾಲಿಟಿ, ಒಂದು ಹೆವಿ ಪ್ರೀಮಿಯಂ ಅಂತ ಅನ್ನಿಸ್ತಾ ಇದೆ. ನಾನು ಒಂದು ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಡೈರೆಕ್ಟಾಗಿ ಒಂದು ಫೋನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಈ ಒಂದು ಫೋನಿಗೆ ಒಂದು ವೆಯ್ಟ್ ಇರುವಂಥದ್ದು ಸುಮಾರು 183 ಗ್ರಾಮ್ ಇದೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಏನಕ್ಕಾಯಿತು ಅಂತ ಅಂದರೆ ಈ ಒಂದು ಫೋನ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ಗ್ಲಾಸ್ ಆಗಿರುವಂಥದ್ದು, ಗುರಿಲ್ಲಾ ಗ್ಲಾಸು. ಬಟ್ ಅಷ್ಟೊಂದು ವೆಯ್ಟ್ ಜಾಸ್ತಿನೂ ಆಗಿಲ್ಲ. ಏನಕ್ಕೆ ಅಂತಂದರೆ ಒಂದು ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇರುವಂಥದ್ದು. ಈ ಒಂದು ಫೋನ್ನ ಮುಂದ್ಗಡೆ ನಿಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತದೆ. ಪಂಚೋಲ್ ಒಂದು ಲೆವೆಲಿಗೆ ಸಣ್ಣ ಇರುವಂಥದ್ದು. ಬೆಝಲ್ ಆಲ್ಮೋಸ್ಟ್ ಎಲ್ಲ ಕಡೆ ಫುಲ್ ಕಡಿಮೆನೇ ಇರುವಂಥದ್ದು ಆಯಿತಾ. ಸಕ್ಕತ್ತಾಗಿ ಕಾಣುತ್ತೆ ಫ್ರಂಟಿಂದ. ಇನ್ನು ಹಿಂದಕ್ಕೆ ಬಂತು ಅಂತ ಅಂದರೆ ನಿಮಗೆ ಗ್ಲಾಸ್ ಬ್ಯಾಕು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಕೆಲವೊಂದು ಸಲ ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿರುವಂಥದ್ದು ಮತ್ತು ಟ್ರಿಪಲ್ LED ಫ್ಲಾಶ್ ಇರುವಂಥದ್ದು ಆಯಿತಾ. ಈ ಒಂದು ಫೋನ್ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತದೆ ಈ ಒಂದು ಫೋನಲ್ಲಿ ಒಂದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಜೊತೆಗೆ ಈ ಒಂದು ಫೋನಲ್ಲಿ ಎಲ್ಲ ಒಂದು OnePlus ಫೋನಲ್ಲಿ ಇದೇ ರೀತಿ ಒಂದು ಸ್ಲೈಡರ್ ಕೊಟ್ಟಿದ್ದಾರೆ. ಈ ಒಂದು ವೈಬ್ರೇಷನ್ ಮೋಡು, ನಾರ್ಮಲ್ ಮೋಡ್ ಮತ್ತು ಸೈಲೆಂಟ್ ಮೋಡಿಗೆ ಸ್ವಿಚ್ ಮಾಡೋದಕ್ಕೆ. ಜೊತೆಗೆ ಈ ಒಂದು ಫೋನಲ್ಲಿ USB ಟೈಪ್ ಸಿ ಪೋರ್ಟ್ ಇರುವಂಥದ್ದು. ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಈ ಒಂದು ಫೋನಲ್ಲಿ ಇಲ್ಲ. ಮತ್ತು 3.5mm ಹೆಡ್ಫೋನ್ ಜಾಕ್ ಕೂಡ ಒಂದು ಫೋನಲ್ಲಿ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಬೆಂಕಿ ಆಗಿರುವಂಥದ್ದು ಆಯಿತಾ. ಅಲ್ಯೂಮಿನಿಯಂ ಫ್ರೇಮ್ ನೀಡ್ಬೋದಾಗಿತ್ತು. ಓವರಾಲ್ ಅದು ಬಿಟ್ಟರೆ ಸಖತ್ತಾಗಿದೆ. ಬಿಲ್ಡ್ ಕ್ವಾಲಿಟಿಯಲ್ಲಿ ಅಲ್ಟಿಮೇಟ್ ಅಂತ ಇಷ್ಟಪಡ್ತೀನಿ. ಒಂದೇನಂದರೆ ಅಲ್ಯೂಮಿನಿಯಂ ಫ್ರೇಮ್ ನೀಡಬೇಕಾಗಿತ್ತು. ಇನ್ನು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6.55 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಬೆಂಕಿ ಆಗಿದೆ. ಜೊತೆಗೆ ಈ ಒಂದು ಫೋನಲ್ಲಿ 120 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇದಾಗಿದೆ. ಸೊ ನಿಮಗೆ ಯಾವಾಗ ಬೇಕು ಅವಾಗ ಈ ಒಂದು ರಿಫ್ರೆಶ್ ರೇಟ್ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಅದರಿಂದ ಬ್ಯಾಟ್ರಿ ಕೂಡ ಸೇವ್ ಆಗುತ್ತೆ. ಮತ್ತು ಈ ಒಂದು ಫೋನಲ್ಲಿ 1100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇರುವಂಥದ್ದು. ಬಿಸಿಲಿಗೆ ಹೋದ್ರೂ ಸಹ ತುಂಬ ಕ್ರೇಜಿಯಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ಸ್ ಅಲ್ಟಿಮೇಟ್ ಆಗಿರುವಂಥದ್ದು. ಡಿಸ್ಪ್ಲೇ ಅಂತೂ ಸೂಪರ್ ಆಗಿದೆ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಿಡಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತಾಡಬೇಕಂತ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. ಒಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮ್ ಆಗಿರುವಂಥದ್ದು ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಸೊ ತಲೆನೇ ಕೆಡಿಸ್ಕೊಂಬಿಡಿ. ಎರಡು ಕೂಡ ತುಂಬ ಫಾಸ್ಟ್ ಆಗಿರುವಂಥದ್ದು. ನಿಮಗೆ ಹೆವಿ ಫಾಸ್ಟ್ ಅನಿಸುತ್ತೆ. ಏನಕ್ಕೆ ಅಂತಂದರೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಫಾಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ. ಸೊ ಸ್ಮೂತ್ ಫೀಲನ್ನು ಕೊಡುತ್ತೆ ನಿಮಗೆ. ಸೊ ಇದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತಂದರೆ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಇದರಲ್ಲಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 888. ತಲೆನೇ ಕೆಡಿಸ್ಕೊಂಬಿಡಿ. ನೀವು ಯಾವ ಗೇಮನ್ನು ಬೇಕಾದರೂ, ಯಾವ ಅಪ್ಲಿಕೇಶನ್ ಬೇಕಾದರೂ, ಹೆಂಗೆ ಬೇಕಾದ್ರೂ ರನ್ ಮಾಡ್ಬೋದು. ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರು. ನಾನು ಅಂಥದ್ದು ಬೆಂಚ್ಮಾರ್ಕ್ ಚೆಕ್ ಮಾಡಿದಂಗೆ 7,15,000ರಿಂದ 20,000 ತನಕ ರೇಟಿಂಗನ್ನು ಕೊಡುತ್ತೆ, ಸ್ಕೋರನ್ನು ಕೊಡುತ್ತೆ. ಸೊ ಕ್ರೇಜಿ ಪ್ರೋಸೆಸರು, ಮೋಸ್ಟ್ ಪವರ್ಫುಲ್ ಪ್ರೋಸೆಸರು. ಸೊ ಆರಾಮಾಗಿ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಏನು ಬೇಕಾದರೂ ಮಾಡ್ಕೊಳ್ಳಿ. ಒಂದು ಪ್ರೋಸೆಸರ್ ಇಟ್ಕೊಂಡು ಸ್ಮೂತಾಗಿ ರನ್ ಆಗುತ್ತೆ. ಸೊ ಜೊತೆಗೆ ಹೇಳ್ದಂಗೆ ರಿಫ್ರೆಶ್ ರೇಟ್ ಚೆನ್ನಾಗಿದೆ, ರ್ಯಾಮು ಮತ್ತು ಸ್ಟೋರೇಜ್ ಸೂಪರ್ ಆಗಿರುವಂಥ, ಜೊತೆಗೆ ಈ ಪರ್ಫಾರ್ಮೆನ್ಸು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದರೆ
ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 48 ಮೆಗಾ ಪಿಕ್ಸೆಲ್ನ ಮೇನ್ ಸೆನ್ಸರ್, 1.8 ಅಪರ್ಚರ್. ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಲೋ ಲೈಟಲ್ಲೂ ಕೂಡ ತುಂಬ ಚೆನ್ನಾಗಿ ಫೋಟೋನ ತೆಗೆಯುತ್ತೆ. ಜೊತೆಗೆ ನಾರ್ಮಲ್ ಫೋಟೋ ಇದು DSLRನಲ್ಲಿ ಪ್ರೈಮ್ ಲೆನ್ಸ್ ಹಾಕೊಂಡ್ಬಿಟ್ಟು ಫೋಟೋ ತೆಗ್ದಂಗೆ ಬರುತ್ತೆ ಆಯಿತಾ. ಅಲ್ಟಿಮೇಟ್ ಆಗಿರುವಂಥದ್ದು ಈ Hasselblad ಏನಿದೆ ಅವ್ರ ಜೊತೆ ಕಂಬೈನ್ ಆಗಿಬಿಟ್ಟು ಮಾಡಿರುವಂಥ ಕ್ಯಾಮ್ರಾ ಆಯಿತಾ. ಸೊ ಸೂಪರ್ ಆಗಿದೆ. ಈ ಒಂದು ಪ್ರೈಸಲ್ಲಿ ನನಗಂತೂ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಆ ಬೊಕೆ ಎಫೆಕ್ಟ್ ನಂಗೆ ತುಂಬ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತಲ್ಲ, ಅದು ಏನು ಮಾಡ್ದೇ ನಾರ್ಮಲ್ ಮೈನ್ ಸೆನ್ಸರ್ಲಿ ಅಷ್ಟು ಚೆನ್ನಾಗಿ ಬ್ಲರ್ ಆಗುತ್ತೆ ಅಂತಂದರೆ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮೈನ್ ಸೆನ್ಸರ್ ಸೂಪರ್ ಆಗಿರೋ ಫೋಟೋನ ಪ್ರೊಡ್ಯೂಸ್ ಮಾಡಿದೆ. ಫೋಟೋ ಸ್ಯಾಂಪಲ್ಸ್ ನೀವೇ ಗಮನಿಸ್ತಾ ಇದ್ದರೆ. ಇನ್ನೊಂದು 50 ಮೆಗಾ ಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಅಂದರೆ ಯೋಚನೆ ಮಾಡ್ಕೊಳ್ಳಿ ಆಯಿತಾ. ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿರುವಂಥದ್ದು. ನೀವು ಆರಾಮಾಗಿ ಮೇನ್ ಕ್ಯಾಮ್ರಾ ರೀತಿಯಲ್ಲೇ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನೇ ಯೂಸ್ ಮಾಡ್ಕೊಬೋದು, ಅಷ್ಟು ಕ್ಲಿಯರ್ ಇರುವಂಥದ್ದು. ಮತ್ತು ತುಂಬ ಕ್ಲೋಸ್ ಶಾಟ್ಸು, ನೀವು ಮ್ಯಾಕ್ರೋ ಶಾಟನ್ನು ಕೂಡ ನೀವು ಇದರಲ್ಲಿ ಆರಾಮಾಗಿ ತೆಗಿಬೋದು ಆಯಿತಾ. ಇದು ಸೂಪರ್ ಆಗಿದೆ. ಆ ಸ್ಯಾಂಪಲ್ಸ್ನ ಕೂಡ ತೋರಿಸ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ಈ ಒಂದು ಫೋನಲ್ಲಿ ಇನ್ನೊಂದು ಲೆನ್ಸ್ ಇರುವಂಥದ್ದು ಆಯಿತಾ, 2 ಮೆಗಾ ಪಿಕ್ಸೆಲ್ ಎಂದು ಡೆಪ್ತ್ ಸೆನ್ಸರ್. ಇದರ ಅವಶ್ಯಕತೆ ಇರಲಿಲ್ಲ ಆಯಿತಾ, ಸುಮ್ಮನೆ ನಾಮಕಾವಸ್ಥೆ ಆಗದಂಗಿದೆ. ಸೊ ಅವಶ್ಯಕತೆ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಕ್ರೇಜಿ ಅಂತನಲ್ಲ, ಚೆನ್ನಾಗಿದೆ ಒಂದು ಲೆವೆಲಿಗೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ವೀಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನ್ನ ಮೇನ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯ ಹೊಂದಿರುವಂಥದ್ದು ಕ್ರೇಜಿ ಆಗಿದೆ ಆಯಿತಾ. 4K 8K ಎಲ್ಲ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಕೇವಲ 1080p ಅಂದರೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ನನಗೆ ಸ್ವಲ್ಪ ಬೇಜಾರು ಮಾಡಿದೆ. ಅಟ್ಲೀಸ್ಟ್ 4K ವಿಡಿಯೋ ರೆಕಾರ್ಡ್ ಮಾಡೋಂಗಿದ್ರೆ ಫ್ರಂಟಲ್ಲಿ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಕೇಪಬಿಲಿಟಿ ಇದೆ ಈ ಒಂದು ಫೋನ್ಗೆ, ಬಟ್ ಸ್ಟಿಲ್ ಅವ್ರು ನೀಡಿಲ್ಲ. ಸೊ ನೀಡ್ಬೋದಾಗಿತ್ತು ಅಂತ ಅನ್ಕೋತೀನಿ. ಓವರ್ ಕ್ಯಾಮ್ರಾ ಅಂತೂ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು ಒಟ್ಟಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರು ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ಗಮನಿಸ್ತಾ ಇದ್ದೀರಾ ನೀವೇ. ಜೊತೆಗೆ ಫೇಸ್ ಅನ್ಲಾಕ್ ಕೂಡ ಇದೆ. ಫೇಸ್ ಅನ್ಲಾಕ್ ಕೂಡ ಕ್ರೇಜಿ ಫಾಸ್ಟ್ ಆಗಿರುವಂಥದ್ದು. ನೀವು ಟಚ್ ಮಾಡಿದ ತಕ್ಷಣ ಪಟ್ ಅಂತ ಓಪನ್ ಆಗಿಬಿಡುತ್ತೆ. ಸೊ ಅದು ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ 4500 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ತುಂಬ ಕಡಿಮೆನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ಆರಾಮಾಗಿ ನನಗನ್ನಿಸ್ದಂಗೆ ಈ ಒಂದು ಪ್ರೊಸೆಸರ್ ಒಂದಿಗೆ ಒಂದಿನ ಬ್ಯಾಟ್ರಿ ಬಾಳಿಕೆ ಬರುತ್ತೆ ಅಂತ ಅನ್ಕೋತೀನಿ. ಸ್ಕ್ರೀನ್ ಆನ್ ಟೈಮ್ ನಾನು ಚೆಕ್ ಮಾಡ್ದಂಗೆ ಸುಮಾರು 5 ರಿಂದ 6 ಗಂಟೆ ಸ್ಕ್ರೀನ್ ಆನ್ ಟೈಮ್ ಬರ್ಬೋದು ಅಂತ ಅನ್ಕೋತೀನಿ ಆಯಿತಾ. ಯೂಶಲಿ OnePlus ಒಂದೇನಂತ ಅಂದರೆ ಹೈಡಲ್ ಟೈಮಲ್ಲಿ ನಿಮಗೆ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಸೊ ಬ್ಯಾಟ್ರಿಲಿ ತುಂಬ ಜನ ಸಫರ್ ಮಾಡ್ತಾರೆ OnePlusಲ್ಲಿ. ಸೊ ಅದು ಈ ಫೋನಲ್ಲೂ ಕೂಡ ಇರುವಂಥದ್ದು. 5 ರಿಂದ 6 ಗಂಟೆ ಅಂತ ಅಂದರೆ ಪರವಾಗಿಲ್ಲ. ಆದರೆ ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಫೋನ ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಕೇವಲ 25 ರಿಂದ 30 ನಿಮಿಷದೊಳಗೆ ಈ ಒಂದು ಫೋನ್ ಫುಲ್ ಚಾರ್ಜ್ ಆಗಿಬಿಡುತ್ತೆ ಆಯಿತಾ. ಸೊ ಆ ವಿಷಯ ಅಂತೂ ಕ್ರೇಜಿ. ನೀವು ಆರಾಮಾಗಿ ಮುಖ ತೊಳ್ಕೊತೀನಿ ಅಂತ ಸ್ನಾನ ಮಾಡೋಕೆ ಹೋಗ್ಬರೋ ಅಷ್ಟರಲ್ಲಿ ಫೋನ್ ಆಲ್ಮೋಸ್ಟ್ 50% ಚಾರ್ಜ್ ಆಗಿಬಿಟ್ಟಿರುತ್ತೆ. ಸೊ ಅದೊಂದು ಸ್ವಲ್ಪ ಯೂಸ್ ಆಗ್ಬೋದು, ಕಾಂಪನ್ಸೇಟ್ ಮಾಡಿದ್ದಾರೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಇದು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡುತ್ತೆ. ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ ಮತ್ತು ಕ್ಲಾರಿಟಿ ಕೂಡ ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಇನ್ನು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದರೆ ಒಂದು ಫೋನಲ್ಲಿ Android 11ನ ಬೇಸ್ ರನ್ ಆಗ್ತಿರುವಂಥ ಆಕ್ಸಿಜನ್ OS ಇದೆ. ತುಂಬ ಕ್ಲೀನ್ OS, ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಯಾವುದೇ ಬ್ಲೂಟೂತ್ಗಳು ಅಷ್ಟೊಂದು ಬ್ಲೂಟೂತ್ಗಳು ಏನೂ ಇಲ್ಲ ಆಯಿತಾ. ಸೊ ಪರವಾಗಿಲ್ಲ. ಇದರಲ್ಲೂ ಕೂಡ ನಿಮ್ಗೆ ತುಂಬ ಜನಕ್ಕೆ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗ್ಬೋದು ಈ ಒಂದು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ನನಗಂತೂ ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಎರಡನೇ ಮಾತೆಲ್ಲ ಅಲ್ಟಿಮೇಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಒಂದು ಫೋನ ಮೇನ್ ಫೀಚರ್ಸ್ ಆಯಿತು. ಇದರಲ್ಲಿ ಯಾವುದೇ ಸೆನ್ಸರ್ಸನ್ನು ಮಿಸ್ ಮಾಡಿಲ್ಲ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ, ಜೊತೆಗೆ ವೈಫೈ 6ನ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ 5.1 ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿರುವಂಥದ್ದು. ಹಾಗಾದರೆ ನೀವು ಕೇಳ್ಬೋದು ಈ ಒಂದು ಫೋನನ್ನು 50,000 ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ OnePlus ಬ್ರ್ಯಾಂಡಿಂಗ್ನ ಜೊತೆಗೆ ಈ ಒಂದು ಫೋನ್ ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ನೀಡ್ತಾ ಇರುವಂಥದ್ದು ಆಯಿತಾ. ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸು, ರ್ಯಾಮು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ನನಗೆ ತುಂಬ ಇಂಪ್ರೆಸ್ ಮಾಡ್ತೀವಿ ಒಂದು ಫೋನು. ಸೊ 50,000 ರೂಪಾಯಿಗೆ ಅಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ ತುಂಬ ಕಡಿಮೆ ಜನಕ್ಕೆ ಇಷ್ಟೊಂದು ಬಡ್ಜೆಟ್ ಇರುತ್ತೆ ಆಯಿತಾ. ನಿಮ್ಗೆ ಅಷ್ಟು ಬಡ್ಜೆಟ್ ಇದೆ ಅಂತ ಅಂದರೆ ಆರಾಮಾಗಿ ಪರ್ಚೇಸ್ ಮಾಡಿ. OnePlus ಬ್ರ್ಯಾಂಡಿಂಗ್ ಮತ್ತು ಈ ಒಂದು ಬಿಲ್ಡ್ ಕ್ವಾಲಿಟಿ ಪ್ರತಿಯೊಂದು ಕೂಡ ನನಗೆ ಇಂಪ್ರೆಸ್ ಮಾಡ್ತೀವಿ ಒಂದು ಪ್ರೈಸ್ ರೇಂಜ್ಗೆ. ಸೊ ನನಗನ್ಸಿದ್ದು ಏನಪ್ಪ ಅಂತಂದರೆ ಬರ್ತಾ OnePlus ಅವರು ಅವರ ಬೆಲೆಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಬರ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬಂದರು ಅಂತ ಅಂದರೆ ಕಾಂಪಿಟೇಟಿವ್ ಆಗಿ ಸೊ ಇನ್ನೂ ಬೆಂಕಿ ಇರುತ್ತೆ. ಸೊ ಇದು ನನ್ನ ಒಪಿನಿಯನ್, ಈ ಒಂದು ಫೋನ್ನ ಬಗ್ಗೆ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.